ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂತ ಈ ಚೊರ್ಲಾ ಘಾಟ್ ನಲ್ಲಿ ಸಾವಿರಾರು ಕೋಟಿಯನ್ನ ರಾಬರಿ ಮಾಡಲಾಗಿದೆಯಲ್ಲ. ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಪ್ರಮುಖವಾಗಿ ಆ 400 ಕೋಟಿ ಎಲ್ಲಿಗೆ ಹೋಯ್ತು, ಹೇಗೆ ಸಾಗಾಟ ಮಾಡಿದ್ರು, ಯಾರಿಗೆ ಸೇರಿರುವ ದುಡ್ಡು, ಈ ಆಯಾಮದಲ್ಲಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ. ಬಟ್ ಈಗ ಮೇಜರ್ ಬೆಳವಣಿಗೆಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ, ಯಾವ ರೀತಿ ತನಿಖೆ ಸಾಗ್ತಾ ಇದೆ, ಜಸ್ಟ್ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. 400 ಕೋಟಿಯ ರಾಬರಿ ಕೇಸ್ 3 ರಾಜ್ಯಗಳಿಗೆ ತಲೆನೋವು ತರಿಸಿರುವಂತಹ ಮೇಜರ್ ಸ್ಟೋರಿಯ ಬಿಗ್ ಅಪ್ಡೇಟ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಚೊರ್ಲಾ ಘಾಟ್ ನಲ್ಲಿ ನಡೆದ ಬಿಗ್ ರಾಬರಿ ಕೇಸ್ನ ಅಪ್ಡೇಟ್. ಬರೋಬ್ಬರಿ 1000 ಕೋಟಿ ಮಿಸ್ ಆಗಿರುವ ಸುದ್ದಿಯ ಇನ್ಸೈಡ್ ಮಾಹಿತಿ ಇದು. 3 ರಾಜ್ಯಗಳ ಗಡಿಯಲ್ಲಿರುವ ಆ ಚೊರ್ಲಾ ಘಾಟ್ ನಲ್ಲೇ ರಾಬರಿ ಆಗಿದ್ದು ಯಾಕೆ? ಆ 2 ಕಂಟೈನರ್ಗಳಿಗೂ ನೆಟ್ವರ್ಕ್ ಇಲ್ಲದ ಪ್ರದೇಶದಲ್ಲೇ ಮಿಸ್ ಆಗಿರೋದು ಯಾಕೆ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ 1000 ಕೋಟಿ ರಾಬರಿ ಕೇಸ್ನ ಮೇಜರ್ ಅಪ್ಡೇಟ್ ಅನ್ನ. ಅಸಲಿಗೆ ಚೊರ್ಲಾ ಘಾಟ್ನ 75 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ನೆಟ್ವರ್ಕ್ ಮಿಸ್ಸಿಂಗ್. ಆ ವ್ಯಾಪ್ತಿಯಲ್ಲಿ ಎಲ್ಲಿ ಓಡಾಡಿದ್ರು ಕೂಡ ನೆಟ್ವರ್ಕ್ ಸಿಗಲ್ವಂತೆ. ಹಂಗಾಗಿ ಅದೇ ಜಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೆಟ್ವರ್ಕ್ ಇಲ್ಲದ ಜಾಗದಲ್ಲೇ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿ 400 ಕೋಟಿಯನ್ನ ರಾಬರಿ ಮಾಡಲಾಗಿದೆ. ಹಂಗಾದ್ರೆ ಇಷ್ಟೆಲ್ಲ ಪ್ಲಾನಿಂಗ್ ಗಳಾಗಿತ್ತು ಅಂತ ಅಂದ್ರೆ ಮೊದಲೇ ರಾಬರ್ಸ್ಗೆ ಮಾಹಿತಿ ಹೋಗಿರ್ಬೇಕಲ್ಲ. ಯಾರ್ ಮಾಹಿತಿ ಕೊಟ್ರು? ಚೊರ್ಲಾ ಘಾಟ್ ಮೂಲಕವೇ ಈ 2 ಕಂಟೈನರ್ಗಳು ಹೋಗುತ್ತೆ. ಇಂತಿಷ್ಟು ವ್ಯಾಪ್ತಿಗಳಲ್ಲಿ ನೆಟ್ವರ್ಕ್ ಸಿಗಲ್ಲ. ಅದೇ ಜಾಗದಲ್ಲಿ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಬೇಕು. ಅಲ್ಲಿಂದಲೇ 400 ಕೋಟಿಯನ್ನ ರಾಬರಿ ಮಾಡಿ ತೆಗೆದುಕೊಂಡು ಹೋಗಬೇಕು ಅಂತ ಪ್ಲಾನ್ ರೂಪಿಸಿದಂತ ರೂವಾರಿ ಯಾರು? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ಈ ಇಡೀ ರಾಬರಿ ಮಾಡೋದಕ್ಕೆ ಮೇಜರ್ ಇನ್ಸ್ಪಿರೇಷನ್ ಆಗಿರುವಂತಹ ವಿಚಾರಗಳು ಏನು? ಯಾವ ರೀತಿ ರಾಬರ್ಸ್ ರಾಬರಿ ಮಾಡೋದಕ್ಕೆ ಪ್ಲಾನ್ ರೂಪುಗೊಳಿಸಿದ್ರು, ಯಾವ್ದ್ರಿಂದ ಪ್ರೇರಣೆ ಪಡೆದುಕೊಂಡಿದ್ರು ಅನ್ನೋದರ ಕುರಿತು ಕೂಡ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಥ್ರಿಲ್ಲಿಂಗ್ ಸಿನಿಮಾಗಳನ್ನ ಮೀರಿಸುತ್ತೆ 1000 ಕೋಟಿ ಕದ್ದಂತಹ ಸುದ್ದಿ. ತೆಲುಗು ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ರೀತಿಯಲ್ಲೇ ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ದಾರೆ. ಕನ್ನಡದ KGF ಅವನೇ ಶ್ರೀಮನ್ನಾರಾಯಣ ಈ ಸಿನಿಮಾದಲ್ಲೂ ಕೂಡ ಈ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ಹಂಗಾಗಿ ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ರಾಬರಿ ನಡೆದು ಹೋಗಿದೆಯಾ? ಈ ಎಲ್ಲಾ ಸಿನಿಮಾಗಳನ್ನ ನೋಡಿಯೇ ಕಂಟೈನರ್ಗಳನ್ನ ಹೈಜಾಕ್ ಮಾಡಿ ದುಡ್ಡನ್ನ ಎಸ್ಕೇಪ್ ಮಾಡಿದ್ರ? ಅಡ್ಡದಾರಿಯಲ್ಲಿ ಮತ್ತೊಂದು ವಿಚಾರಕ್ಕೆ ರಾಬರ್ಸ್ ಮುಂದಾಗಿದ್ದಾರಾ ಅಂತ. ಈ ಚೊರ್ಲಾ ಘಾಟ್ ನಲ್ಲಿ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿ 400 ಕೋಟಿಯನ್ನ ಬೇಸ್ ಮಾಡಿದ್ದಾರೆ. ಬಟ್ ಆ ಚೊರ್ಲಾ ಘಾಟ್ ಅಕ್ಕಪಕ್ಕ ನೋಡಿದ್ರೆ ಅಡ್ಡದಾರಿಗಳು ಸಾಕಷ್ಟಿದೆಯಂತೆ. ಹಂಗಾಗಿ ಅದೇ ಅಡ್ಡದಾರಿಗಳಿಂದ 400 ಕೋಟಿಯನ್ನ ರಾಬರಿ ಮಾಡಲಾಯ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಪ್ರಮುಖವಾಗಿ ಸ್ಥಳದ ಬಗ್ಗೆ ಮಾಹಿತಿ ಇರಲಿಲ್ಲ. ಚೊರ್ಲಾ ಘಾಟ್ ಆಯ್ಕೆ ಆಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗೆ 75 ಕಿಲೋಮೀಟರ್ ಸುತ್ತಮುತ್ತ ಎಲ್ಲೂ ಕೂಡ ನೆಟ್ವರ್ಕ್ಗಳು ಸಿಗಲ್ಲ, ಯಾರಿಗೂ ಮಾಹಿತಿ ಹೋಗಲ್ಲ. ಅಲ್ಲಿ ಹೈಜಾಕ್ ಆದ್ರೆ ಕಂಟೈನರ್ಗಳದ್ದು ಯಾರಿಗೂ ಕೂಡ ತತ್ಕ್ಷಣ ಮಾಹಿತಿ ಹೋಗಲ್ಲ. ಬದಲಾಗಿ ನಾವು ಈಸಿಯಾಗಿ ಎಸ್ಕೇಪ್ ಆಗಬಹುದು ಅನ್ನೋ ಕಾರಣಕ್ಕೆ ರಾಬರ್ಸ್ ಚೊರ್ಲಾ ಘಾಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು, ಅಲ್ಲೇ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ದು. ಅದಾದ ಬಳಿಕ ಚೊರ್ಲಾ ಘಾಟ್ ಅಕ್ಕಪಕ್ಕದಲ್ಲಿ ಸುಮಾರು ಅಡ್ಡದಾರಿಗಳಿದೆಯಂತೆ. ಈಸಿಯಾಗಿ ಎಸ್ಕೇಪ್ ಆಗುವುದಕ್ಕೆ ಯಾರಿಗೂ ಕೂಡ ಅನುಮಾನ ಬರದೇ ಇರೋ ರೀತಿಯಲ್ಲಿ. ಹಂಗಾಗಿ ಚೊರ್ಲಾ ಘಾಟ್ ಅನ್ನೇ ರಾಬರ್ಸ್ ಆಯ್ಕೆ ಮಾಡಿಕೊಂಡಿದ್ದು ಅನ್ನುವಂತ ಪ್ರಾಥಮಿಕ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ.